ವಾಹನ ಸವಾರರನ್ನ ಅಡ್ಡಗಟ್ಟಿ ದರೋಡೆ ಮಾಡಲು ಸಂಚು ರೂಪಿಸಿದ್ದ ಗರುಡ ಗ್ಯಾಂಗಿನ 5 ಸದಸ್ಯರ ತಂಡದ 3ರನ್ನ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರಿನ ಚೊಕ್ಕಬೆಟ್ಟು ನಿವಾಸಿ ಜಲಾಲ್ ಹುಸೈನ್, ಭಟ್ಕಳದ ಹೆಬ್ಬಳ್ಳಿಯ ಗಾಂಧಿನಗರ ನಿವಾಸಿ ವೃತ್ತಿಯಲ್ಲಿ ಚಾಲಕನಾಗಿರುವ ನಸೀರ್ ಹಕೀಂ ಮತ್ತು ಕಾನೂನು ಸಂಘರ್ಷಕ್ಕೊಳಗಾದ ಓರ್ವ ಬಾಲಕ ಬಂಧಿತ ಆರೋಪಿಗಳು. ಇನ್ನಿಬ್ಬರು ಆರೋಪಿಗಳು ಪೊಲೀಸರ ಕಾರ್ಯಾಚರಣೆ ವೇಳೆ ಪರಾರಿಯಾಗಿದ್ದಾರೆ. ಆರೋಪಿಗಳು ಇಂದು ಬೆಳಗಿನ ಜಾವ ಇನೋವಾ ಕಾರಿನಲ್ಲಿ ಭಟ್ಕಳ ತಾಲೂಕಿನ ಬಿಲಾಲಖಂಡ ಗ್ರಾಮದ ಸಾಗರ ರಸ್ತೆಯ ರಾಜ್ಯ ಹೆದ್ದಾರಿಯ ಗಳ್ಮಿ ಕ್ರಾಸ್ ಬಳಿ ಚಾಕು, ಖಾರದ ಪುಡಿ, ಮಂಕಿ ಕ್ಯಾಪ್, ಬೆಲ್ಟ್, ತಾಡಪತ್ರೆ ಇತ್ಯಾದಿಗಳೊಂದಿಗೆ ದರೋಡೆ ನಡೆಸಲು ಸಜ್ಜಾಗಿ ಹೊಂಚು ಹಾಕ್ತಾ ಇದ್ರು. ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ರನ್ನಗೌಡ ಪಾಟೀಲ್ ಅವರು ಶಂಕಾಸ್ಪದವಾಗಿ ಕಂಡುಬಂದಿದ್ದ ಈ ಕಾರಿನ ಬಳಿ ತೆರಳಿದಾಗ ಚಾಲಕ ಕಾರನ್ನ ಹಿಮ್ಮುಖವಾಗಿ ಚಲಾಯಿಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಆದರೆ ಈ ಸಂದರ್ಭದಲ್ಲಿ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಚರಂಡಿಗೆ ಬಿದ್ದಿದೆ. ಹಾಗಾಗಿ 3 ಆರೋಪಿಗಳು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಪರಾರಿಯಾಗಿರುವ ಆರೋಪಿಗಳ ಪೈಕಿ ಓರ್ವ ಭಟ್ಕಳದ ಮಗ್ದಂ ಕಾಲನಿ ನಿವಾಸಿ ಜೀಶಾನ್ ಮತ್ತು ಇನ್ನೋರ್ವನನ್ನ ಬಟಂಗಾವ ನಿವಾಸಿ ನಬೀಲ್ ಅಂತ ಗುರುತಿಸಲಾಗಿದೆ. ಈ ಇಬ್ಬರು ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡವನ್ನ ರಚಿಸಲಾಗಿದೆ.